ನೋಡಿ ಫ್ರೆಂಡ್ಸ್, ಇದೆ ನಮ್ಮ ಬೆಂಗಲ್ ಟೈಗರ್ ಸುಲೇಮಾನ್ ಗ್ರೂಪ್. ಇವು ಮೂರು ಕೂಡ ಚಾಂಪಿಯನ್ ಟೈಗರ್ಗಳು, ಮೂರು ಕೂಡ ಕಣಾಗಿರ್ತಕ್ಕಂಥ ಟೈಗರ್ಗಳು, ಮೂರು ಕೂಡ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಟಗರ್ಗಳು. ಜುಮನ್ ಭಾಯ್ ನಮಸ್ತೆ. ನಮಸ್ತೆ ಕಿರಣ್ ಭಾಯ್. ಅಣ್ಣ, ನನಗೆ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಣ್ಣ. ಯಾಕಪ್ಪ ಅಂತಂದ್ರೆ ನೀವು ಒಳ್ಳೆ ಕುರಿಗಳನ್ನೇ ತರ್ತೀರಾ, ಒಳ್ಳೆ ಕುರಿಗಳನ್ನೇ ಕಟ್ತೀರಾ. ನೀವು ಸ್ಟಾರ್ಟಿಂಗ್ ಏನು ಕುರಿ ಫೀಲ್ಡಿಗೆ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಕುರಿಗಳನ್ನ ಕಟ್ಟಿದ್ರ? ನಿಮ್ಮ ತಂದೆಯವರ ಆಯ್ತು, ನಿಮ್ಮ ಅಜ್ಜವರ ಆಯ್ತು? ಇಲ್ಲ ಅಣ್ಣ, ಯಾರು ಕುರಿ ಕಟ್ಟಿಲ್ಲ. ನಾವು ಸೆಕೆಂಡ್ PUC ಓದ್ದಾಗಿಂದ ಕುರಿ ಕಟ್ತಾ ಇದೀವಿ. ಫಸ್ಟ್ ನಾವು ಕುರಿ ತಂದಿದ್ದು ಹರಿಯಾರ್ ಮಂಜಣ್ಣ ಅಂತ ಇದ್ದಾರೆ, ಅವ್ರ ಮನೆಯಿಂದ ತಂದಿದ್ದಣ. ಎರಡಲ್ ಮರಿ ರಂಜಾನ್ ಹಬ್ಬಕ್ಕೆ ತಂದಿದ್ದಣ. ಓ, ಹಬ್ಬಕ್ಕೆ ತಂದು ನಿಮಗೆ ಕುರಿ ಸಾಕ್ಬೇಕಂತ ಕ್ರೇಜ್ ಬಂತು? ಇಲ್ಲ, ಹಬ್ಬಕ್ಕಲ್ಲ, ಒಟ್ಟು ಅವಾಗಿಂದ ಒಂದು ಕುರಿ ಇಲ್ಲಿ ದುಗ್ಗಮ್ಮನ ಕಣ ನಡೀತು. ಅಲ್ಲಿ ಒಂದು ಅಂಡ ಪ್ರಕಾಶ್ ಅಣ್ಣವ್ರ ಮರಿ ಮತ್ತೆ ಇನ್ನೊಂದು ಯಾವ್ದೋ ಮರಿ ಆಡಿತ್ತು. ಅಲ್ಲಿಂದ ಕ್ರೇಜ್ ಬಂದಿತ್ತು ಅಣ್ಣ ಅದು. ಅಣ್ಣ, ಮತ್ತೆ ನೀವು ಕುರಿಗಳನ್ನ ತರ್ತಿರಲ್ಲ, ಕುರಿಗಳ ತರಬೇಕಾದ್ರೆ ಸ್ಟಾರ್ಟಿಂಗ್ ಏನ್ ತರ್ತಿದ್ರಲ್ಲ, ನಿಮ್ಮ ಸ್ವಂತ ಮೈಂಡ್ ಇಂದ ತರ್ತಿದ್ರು ಅಥವಾ ನಿಮ್ ಗುರುಗಳು ಯಾರಾದ್ರೂ ಹೇಳ್ಬಿಟ್ಟು ತರಿಸ್ತಿದ್ರು? ಇಲ್ಲ, ಫಸ್ಟ್ ಸ್ವಂತ ಮೈಂಡಿಂದ ತಂದಿದ್ದು. ಆಮೇಲೆ ನಮ್ ಗುರುಗಳು ಇದ್ರು, ಗುಂಡಣ್ಣ ಅಂತ, ಅವರು ಒಂದು ಮಚ್ಚ ಕುಡಿಸಿದ್ರು ಶಿವಮೊಗ್ಗದಿಂದ, ಅದು ತಂದಿದ್ದು ಅಣ್ಣ. ಆಮೇಲೆ ಅಣ್ಣ, ಅದು ಮಚ್ಚ ತುಂಬಾ ದೊಡ್ಡ ಹೆಸರು ಮಾಡ್ತಾ ಅಂತ ಕೇಳ್ಪಟ್ವಿ. ಮಚ್ಚ ಕುರಿ ಕಾಣ್ಲೇ ಇಲ್ಲ, ಏನಾಯ್ತು ಅಣ್ಣ? ಅದು ಮಚ್ಚ ಕುರಿ ಕೋಡೋತಂತ ಬಕ್ರೀದ್ ಹಬ್ಬಕ್ಕೆ ಕೊಟ್ಟೋಣ. ಅದು ಬಕ್ರೀದ್ ಹಬ್ಬಕ್ಕೆ ಕೊಯ್ದ್ರಣ್ಣ ಅವ್ರು. ಆಯ್ತಣ್ಣ. ಮತ್ತೊಂದು ಅಣ್ಣ, ಇವು ಏನು ಮೂರು ಕುರಿಗಳ ಬಗ್ಗೆ ಮಾಹಿತಿ ನಮಗೆ ಹೇಳ್ತೀರಾ? ಇದು ಚಾಕ್ಲೇಟ್ ಹೇಳ್ತಾರಣ್ಣ, ಬಾಕಿ ಸಲ್ಲುಬಾಯಿ ಅವ್ರು ಹೇಳ್ತಾರ. ನೋಡಿ ಫ್ರೆಂಡ್ಸ್, ಅದೇ ರೀತಿಯಾಗಿ ನಮ್ಮ ಬೆಂಗಲ್ ಟೈಗರ್ ನ ಮಾಲೀಕರು ಜುಮನ್ ಭಾಯ್ ಅಂತಂದು. ಇವರ ಮನಸ್ಸು ತುಂಬಾ ದೊಡ್ಡದು. ನಾವು ಲಾಸ್ಟ್ ಟೈಮ್ ಕೂಡ ಒಳ್ಳೆ ಟಗರನ ಕಾಳಗ ಮಾಡಿದ್ವಿ. ನಾವು ಯಾವ ಒಂದು ಟಗರನ ಕಾಳಗ ಮಾಡಿದ್ರು ಕೂಡ ನಮಗೆ ಹೆಚ್ಚಿನ ರೀತಿಯಾಗಿ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೂ ಕೂಡ ಒಳ್ಳೆ ರೆಸ್ಪಾನ್ಸ್ ಸಿಗಂಗೆ ಅವರ ಸ್ನೇಹಿತರಿಗೆಲ್ಲರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹಾಗೂ ಕಿರಣ್ಶಿಪ್ ಲವರ್ಸ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತೀವಿ. ಅದೇ ರೀತಿಯಾಗಿ ಅಣ್ಣ, ನಿಮ್ಮ ಸಲ್ಲುಬಾಯಿ ಅವರು ನಿಮಗೆ ತಮ್ಮನ ದೋಸ್ತ ಅಥವಾ ಏನು? ತಮ್ಮನು ಇದ್ದಂಗೆ, ಫ್ರೆಂಡ್ ಇದ್ದಂಗೆ, ಅಣ್ಣ ಇದ್ದಂಗೆ. ಓ, ಆಲ್ರೌಂಡ್ ಪ್ಲೇಯರ್. ನಮಸ್ತೆ ಸಲ್ಲೋಣ. ನಮಸ್ತೆ ಅಣ್ಣ ಕಿರಣ್ಣ. ಅಣ್ಣ, ನಿಮಗೆ ಕುರಿ ಕ್ರೇಜ್ ಯಾವಾಗಿಂದ ಬಂತಣ್ಣ? ನಮಗೆ ಕುರಿ ಕ್ರೇಜ್ ಬಹಳ ಸಣ್ಣರಿದ್ವಣ. ಅವಾಗಿಂದ ನಮ್ಮ ಓಣ್ಯಾಗೆಲ್ಲ ಕುರಿ ಕಟ್ಟಿದ್ರು, ಅವ್ರ ಜೊತೆಗೆ ಹೋಗಿ ಕುರಿ ಕ್ರೇಜ್ ಬಂತಣ. ನೋಡ್ರಿ, ನಮ್ಮ ಸಲ್ಲುಬಾಯ್ದು ನೋಡಕ್ಕೆ ಒಂಥರ ಚಿಕ್ಕ ಹುಡುಗ, ಏನು ಗೊತ್ತಿಲ್ದಾರ ಕಾಣ್ಬಹುದು. ಆದ್ರೆ ಅವರು ಆಡ್ಸಿರ್ತಕ್ಕಂಥ ಕುರಿಗಳು, ದೊಡ್ಡ ಕುರಿಗಳಿಗೆ ಕೂಡ ಅವರು ತಮ್ಮ ಕೈಯಿಂದನೇ ಆಡಿಸಿ ಕುರಿಗಳಿಗೆ ಓಡಿಸಿರ್ತಾರೆ. ನಿಮಗೆ ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ ದುಗ್ಗನಬುದ್ ಕಣ ನೋಡ್ರಿ, ಗೊತ್ತಾಗತ್ತೆ. ನಾವು ಹೇಳಂಗಿಲ್ಲ ಹೆಸರು, ಯಾಕಪ್ಪ ಅಂತಂದ್ರೆ ಎಲ್ಲ ಕುರಿಗಳು ಒಂದೇ, ಹಂಗಾಗಿ ನಾವು ಹೆಸರು ಹೇಳಂಗಿಲ್ಲ. ದುಗ್ಗನಬುದ್ ಟೂರ್ನಮೆಂಟ್ ನೋಡ್ರಿ, ಎಂಟಲ್ ಟೂರ್ನಮೆಂಟ್ ಗೊತ್ತಾಗುತ್ತೆ ನಮ್ಮ ಸಲ್ಲು ಅವ ಹೇಗಿದೆ ಅಂತಂದು, ಯಾವ ಕುರಿ ಜೊತೆಗೆ ಅವ್ರ ಕುರಿ ಆಡಿದೆ ಅಂತಂದು ನೋಡಿ. ಅದ್ರ ಬಗ್ಗೆ ಬೇಡ, ಯಾಕಪ್ಪ ಅಂತಂದ್ರೆ ಅವ್ರಿಗೂ ನೋವಾಗುತ್ತೆ, ಹಂಗಾಗಿ ನಾವು ಮಾತಾಡಲ್ಲ. ಸಲ್ವಣ, ನೀವು ಇವೇನು ಮೂರು ಕುರಿಗಳಿದಾವಲ್ಲ, ಮೂರು ಕುರಿಗಳು ನಿಮ್ಮ ಅಂಡವ್ರು ಇದಾವ ಅಂತ ಕೇಳ್ಪಟ್ವಿ. ಹೌದಣ್ಣ. ಕುರಿಗಳು ಯಾವ ರೀತಿಯಾಗಿ ಮೇಂಟೈನ್ ಮಾಡ್ತೀರಣ್ಣ ನೀವು ಟೂರ್ನಮೆಂಟ್ಗೆ ಹಾಕ್ಬೇಕಂತಂದ್ರೆ? ಅಣ್ಣ, ನಾರ್ಮಲ್ ಕಾಲು ಆಳು ಹುಲ್ಲು ಎಲ್ಲ ಇರುತ್ತಣ. ಏನು ಟೂರ್ನಮೆಂಟ್ ಇದ್ದಾಗ ಬೆಳಿಗ್ಗೆ ಸಾಯಂಕಾಲ ಸ್ವಲ್ಪ ವಾಕ್ ಹೋಯ್ತೀವಿ. ಆಮೇಲೆ ಒಂದೆರಡು ದಿವಸ ಟೂರ್ನಮೆಂಟ್ ಐತೆ ಅಂದಾಗ ಕಾಳು ತಪ್ಪಿಸ್ತೀವಿ, ಹಾಲು ತಪ್ಪಿಸ್ತೀವಿ, ಬರೀ ಹುಲ್ಲು ಒಟ್ಟಲ್ಲಿ ಹಾಕಿರ್ತೀವಣ್ಣ, ಅಷ್ಟೇ, ಮತ್ತೇನಿಲ್ಲ ಅಣ್ಣ. ಮತ್ತೆ ನೀವು ಟೂರ್ನಮೆಂಟ್ಗೆ ಹಾಕಕ್ಕಿಂತ ಮುಂಚೆ ಏನಾದ್ರು ಪ್ರೀ ಪ್ಲಾನಿಂಗ್ ಮಾಡ್ತೀರಾ, ಸಡನ್ಲಿ ಆಗಿ ಹಾಕ್ತೀರಾ? ಅಣ್ಣ, ಮೊನ್ನೆ ಇದು ಸಡನ್ಲಿ ಹಾಕಿರೋದಣ್ಣ. ನಮ್ಮ ಹುಡುಗ ಕುರಿ ಕೊಡಕ್ ಹೋಗತ್ತಿದ್ದ, ಅದನ್ನ ಮಾರಕ್ ಕರ್ಸಿದ್ದ ಇಲ್ಲೇ. ಸಡನ್ಲಿ ಹಾಕಿವಿ. ಫಸ್ಟ್ ಆಗೈತಣ್ಣ ಕುರಿ. ಇದು ಅಂಡ ಅಂತಣ. ನೋಡಿ ಸ್ನೇಹಿತರೆ, ಇದು ಅಂಡ ಅಂತ ನೋಡ್ರಿ. ಇದು ನೋಡ್ತಾ ಇದ್ದೀರಲ್ಲ, ಇದು ಕುರಿ ನನಗೆ ವ್ಯಾಪಾರ ಆಗಂಗಿತ್ತು. ನಮ್ಮ ಜುಮನ್ ಭಾಯ್ ಅವರ ದೋಸ್ತ ಒಬ್ರು ಇದಾರೆ, ಪೈಮುವೆ ಸಂತೋಷ್ ಅವರು ಅಂತಂದು. ಅಣ್ಣ, ಅದು ಕುರಿ ನನಗೆ ಬೇಕು ಅಂತಂದು ಕುರಿನ ನನ್ನ ಸ್ನೇಹಕ್ಕಿಂತ ಮುಖ್ಯವಾಗಿ ಜುಮನ್ ಭಾಯ್ ಅವರ ಸ್ನೇಹನೇ ಅವ್ರಿಗೆ ಮುಖ್ಯ. ಹಂಗಾಗಿ ನಾವು ಕೂಡ ಅವ್ರ ಸ್ನೇಹ ದೂರ ಆಗ್ಬಾರ್ದು, ಅವರೇ ತಗೊಳ್ಳಿ ಅಂತ ನಾವು ಕುರಿ ಬಿಟ್ಕೊಟ್ಟಿವಿ ಇದನ್ನ. ಇದು ನಮ್ಮ ಶಶಾಂಕಿನ ಕುರಿ, 4 ಕಲ್ಲಲ್ಲಿ ತಗೊಂಬಂದಿದ್ದ. ಮೊನ್ನೆ ಇದು 8 ಫಸ್ಟ್ ಆಯ್ತು ಕುರಿ, ಭಾರಿ ಚೆನ್ನಾಗಾಡಿ ಫಸ್ಟ್ ಆಯ್ತು. ನೋಡ್ತಾ ಇದ್ದೀರಲ್ಲ, ಇದೇ ಕುರಿ ಅಣ್ಣ. ಇದು ಮೊನ್ನೆ ಫಸ್ಟ್ ಆಯ್ತು ಅಂತ ಕೇಳ್ಪಟ್ವಿ. ಎಷ್ಟು ರೌಂಡ್ ಆಡಿ ಫಸ್ಟ್ ಆಯ್ತು ಅಣ್ಣ? 6ನೇ ರೌಂಡ್ ಫಸ್ಟ್ ಆಯ್ತಣ್ಣ. ಅಣ್ಣ, ಮತ್ತೆ ನೀವು ಇದನ್ನ ಎಷ್ಟು ತಗೊಂಬಂದಿದ್ರಣ್ಣ ಕುರಿನ? ಇದು 1,20,000 1,20,000 ಕೊಟ್ಟು ಕುರಿ ತಗೊಂಬಂದಿದ್ರು ಸ್ನೇಹಿತರೆ. ಇದು ಮೊನ್ನೆ ನಾವು ನಮ್ಮ ಟೈಟಾನಿಕ್ ಹನುಮಂತ್ ಮಾವರಿಗೆ ತಗೊಳ್ರಿ ಮಾವರೇ, ಕುರಿ ಚೆನ್ನಾಗಿದೆ ಅಂತ ಮಾತಾಡ್ಬಿಟ್ಟು ಅವ್ರು ಕಳಿಸ್ಕೊಟ್ಟಿದ್ವಿ ನಾವು ಇಲ್ಲಿಗೆ. ಸರಿ ಕಿರಣ, ತಗೊಂತೀವಿ ಅಂತ ಬಂದಿದ್ರು ಅವ್ರು ವ್ಯಾಪಾರ ಮಾಡೋದ್ರೊಳಗಡೆನೆ ಕುರಿ ಫಾಸ್ಟ್ ಆಗಿಬಿಟ್ಟಿದೆ. ಹಂಗಾಗಿ ಈಗ ಅದನ್ನ ಮುಟ್ಟಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಅದು ನಾವು ಅವಾಗೆ 1.90 2.20 ಮಟ ಕೇಳಿದ್ವಿ, ಕೊಟ್ಟಿದ್ದಿಲ್ಲ. ಅದೇ ರೀತಿಯಾಗಿ ಅಣ್ಣ, ಇದ್ರದ್ದು ಮಾಹಿತಿ ಹೇಳ್ತೀರಾ? ಅದು ಚಾಕ್ಲೇಟ್ ಅಂತ ವಾಣಿ ಮಿಲಿಟರಿ ಹೋಟ್ಲು ಸಚಿನ್ ಕುರಿ. ಅದಕ್ಕಿಂತ ಮುಂಚೆ ಅನ್ಯಣ್ಣ ಅಂತ ಇದಾರಣ್ಣ ಅವ್ರದ್ದು. ಅದು ಇಲ್ಲಿ ಚೆನ್ನಾಗ್ ಮೇಯಿಸಿದ್ರಣ್ಣ, ಚೆನ್ನಾಗ್ ಕಾಣ್ತು. ಕುರಿ ತಗೊಂಡ್ವಿ, ಅದ್ರಾಗ ಆರೆಲ್ಲ ನೋಡಿದ್ವಣ್ಣ ನಾವು ಕುರಿ. ಅದನ್ನ
ಅದು ಒಳ್ಳೊಳ್ಳೆ ಕುರಿ ಹೊಡೆದಿ ಫಸ್ಟ್ ಆಗಿತ್ತಣ ಒಂದ್ ಸಾಲಿಡ್ ಕಣ ಆಗೈತಣ ಆರೆಲ್ಲ ಕಂಟಿನ್ಯೂಸ್ ಕಣ ಆಗೈತಿ ಡಿಜೆ ಡಾಲಿಗೆಲ್ಲ ಹೊಡೆದತಣ ಅದು ಕುರಿ ಅದನ್ನ ನೋಡಿ ತಗೊಂಡೋಣ ಒಳ್ಳೆ ಸ್ಪೀಡ್ ಐತಿ ಅಂತ ತಗೊಂಡಿವಿ. ಅಣ್ಣ ಇದನ್ನ ಎಷ್ಟಕ್ಕೆ ತಗೊಂಡಿರಿ ನೀವು? 280. 2,80,000 ತಗೊಂಡಿವಣ ಅದನ್ನ. 2,80,000 ತಗೊಂಡಿದ್ದೀರಾ ಕುರಿನ ಇದನ್ನ. ಹ್ಮ್. ನೋಡಿ ಸ್ನೇಹಿತರೆ, ಇದು ಕೂಡ ಮೊನ್ನೆ ನಮ್ಮ ದಾವಣಗೆರೆ ಹರಿಹರ ದಾವಣಗೆರೆ ನಾವೇ ನಡೆಸಿದ ಕಣದಲ್ಲಿ ತುಂಬಾ ಚೆನ್ನಾಗಿ ಕುರಿ ಹೆಂಗ್ ಆಡ್ತಪ್ಪ ಅಂತಂದ್ರೆ, ಕುರಿ ಅವ್ರು ತಗೊಂಡಿದ್ದಿಲ್ಲ, ಕುರಿ ಸ್ವಲ್ಪ ದೋಬಿ ಗಾಯ ಆಯ್ತು ಅಂದ್ರೆ ಇದು ಪೂರ್ತಿ ಹೋಗಿತ್ತಿದ್ದು, ಇದು ಪೂರ್ತಿ ಹೋಗಿತ್ತು. ಅದೇ ರೀತಿಯಾಗಿ ನಮ್ಮ ಜುಮ್ಮನ್ ಭಾಯ್ ಅವರು ನಮ್ಗೆ ದಯವಿಟ್ಟು ಮಾಹಿತಿ ಕೊಡ್ಬೇಕು, ತಾವು ದೋಬಿನ ಯಾವ ರೀತಿಯಾಗಿ ರೆಡಿ ಮಾಡ್ತಾರೆ ಅಂತಂದು. ಯಾಕಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳ್ತಾ ಇರ್ತಾರೆ, ಅಣ್ಣ ನಮ್ ಕುರಿ 20 ಹೊಡ್ತಾ ಆಡಿದ್ರೆ ದೋಬಿ ಹೋಗ್ಬಿಡ್ತೈತಿ ಅಂತಂದು. ನಾನ್ ನೋಡ್ದಂಗೆ ಇದು ದೋಬಿ ಅಷ್ಟು ಹೋಗಿತ್ತು ನೋಡ್ರಿ, ಇದೇನೈತಲ್ಲ ಅಷ್ಟು ಹೋಗಿತ್ತು. ಇದು ರೆಡಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಗ್ರೇಟ್. ದೋಬಿ ಅಷ್ಟು ಸುಲಭವಾಗಿ ರೆಡಿ ಆಗಲ್ಲ. ಅವ್ರು ಯಾವ ರೀತಿಯಾಗಿ ಮೆಡಿಸಿನ್ ಮಾಡ್ತಾರೆ ಅಂತಂದು ಈ ಒಂದು ವಿಡಿಯೋದಲ್ಲಿ ಹೇಳ್ತಾರೆ. ಕೊನೆ ತನಕ ನೋಡಿ, ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ಒಂದು ರುಚಿ ಸಿಗೋದು, ಸುಮ್ಮನೆ ಅರ್ಧಂಬರ್ಧ ನೋಡಿದ್ರೆ ಸಿಗಲ್ಲ. ಅದೇ ರೀತಿಯಾಗಿ ಇದ್ರ ಬಗ್ಗೆ ಮಾಹಿತಿ ಹೇಳ್ತೀರಣ್ಣ? ಅಣ್ಣ ಇದು ಸುಲೇಮಾನ್ ಅಂತ ಗದಗಿನ ಕುರಿ, ಗದಗ ಲಕ್ಷ್ಮಣ ಅಣ್ಣ ಅವ್ರ ಕುರಿ. ಇದು ಮೊನ್ನೆ ತಂದಿದ್ವಿ ಅಣ್ಣ, ಇದು ಮೊನ್ನೆ ಕಣಕ್ ಹಾಕಿದ್ವಿ, ಬಹಳ ಚೆನ್ನಾಗ್ ಆಡೈತಿ. ಆಡಿ ಕೊಂಬು ಹೋಗೈತಣ, ಕುರಿ ಹಿಡ್ಕೊಂಡ್ ಬಂದಿವಿ, ಕುರಿ ಓಡಾಗಿಲ್ಲ. ಇದನ್ನ ಮತ್ತೆ ರೆಡಿ ಮಾಡಿ ಕಣಕ್ ಆಡಿಸ್ಬೇಕಂತ ಇದನ್ನ ಮಾಡಿವ. ಅಣ್ಣ ಇದನ್ನ ಎಷ್ಟಕ್ಕೆ ತಗೊಂಡ್ಬಂದ್ರಿ? 2,70,000 ರೂಪಾಯಿ. 2,70,000. ಅಣ್ಣ ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ, 2,70,000ನ 20,000 ಲೆಕ್ಕಕ್ಕೆ ನೀವು ಹೇಳ್ತಾ ಇದ್ದೀರಲ್ಲ. ಕುರಿ ಮೊನ್ನೆ ಆಡ್ಬೇಕಾದ್ರೆ ಕೊಂಬೇನ ಕ್ರಾಕ್ ಆಯ್ತು ಅಂತ ಹೇಳಿದ್ರಿ, ನಿಮ್ ಮನ್ಸಿಗೆ ನೋವಾಗಿಲ್ಲ ಅಣ್ಣ? ಇಲ್ಲಣ್ಣ, ಏನು ನೋವಾಗಿಲ್ಲ. ಯಾಕಂತ ಹೇಳಿದ್ರೆ ಕುರಿ ಚೆನ್ನಾಗ್ ಆಡ್ತು, ನಮ್ಮ ಟೈಮ್ ಸರಿ ಇಲ್ಲಿದ್ದಕ್ಕೆ ಆತರ ಕೂಡೋಗೈತಣ್ಣ. ಕಣ ಹೊಡಿಬೇಕಂದ್ರೂ ಒಂದು ಲಕ್ ಬೇಕು. ಎಂತದರ ಕುರಿ ಆಗಿರ್ಲಿ, ಎಷ್ಟು ದೊಡ್ಡದು ಕುರಿ ಆಗಿರ್ಲಿ, ಅದೇನ್ ಮೈಂಡಿಗೆ ಇರಲ್ಲ. ನೋಡಿ ಸ್ನೇಹಿತರೆ, ನಮ್ಮ ಜುಮ್ಮನ್ ಭಾಯ್ ಅವರು ಒಳ್ಳೆ ಒಂದು ಟಿಪ್ಸ್ ಕೊಟ್ಟಿರ್ತಾರೆ. ನೀವಾದ್ರೂ ಕೂಡ ಕುರಿನ ಯಾವತ್ತು ಪ್ರೀತಿಯಿಂದನೇ ಸಾಕಿ. ಅದೇ ರೀತಿಯಾಗಿ ಅವ್ರ ಹತ್ರ ದುಡ್ಡಿದೆ ಅದಕ್ಕೆ ಅವ್ರು ಅಷ್ಟು ಕೊಟ್ಟು ತರ್ತಾರೆ ಅಂತಂದಲ್ಲ, ಅವ್ರ ಹತ್ರ ಸ್ನೇಹಿತರಿದಾರಲ್ಲ, ಹಂಗಾಗಿ ಅವ್ರ ಕುರಿಗಳು ಕಟ್ತಾ ಇರ್ತಾರೆ. ಅಣ್ಣ ಒಬ್ರ ಕೈಯಲ್ಲಿ ಕುರಿ ಮೇಂಟೈನ್ ಮಾಡಕ್ ಆಗುತ್ತಾ? ಇಲ್ಲಣ್ಣ, ನಮ್ಮ ಹುಡ್ರಿದ್ದಾರೆ, ಒಂದ್ 20 ಜನ ಹುಡ್ರಿದ್ದಾರೆ. ಸಾಯಂಕಾಲ ಬರ್ತಾರೆ, ಎಲ್ಲ ಕೆಲ್ಸಕ್ಕೆ ಹೋಗಿದ್ದಾರೆ. ಎಲ್ಲ ಬಂದು ಅವರೇ ಮೇಂಟೈನ್ ಮಾಡ್ತಾರೆ. ನಾವು ಗೋಡಮಿಗೆ ಬರಲ್ಲ ಜಾಸ್ತಿ. ಇವರು ಚಾಕ್ಲೇಟ್ ಮೇಯಿಸ್ತಾರೆ. ಅವರು ಒಂದು ಮರಿ ಇದೆ, ಕೈ ಮೊಬೈಲ್ ಚಂದ್ರನ ಹತ್ರ ಮರಿ ಇದೆ. ಅದು ಅದೇ ಇದು ಎಲ್ಲದಕ್ಕಿಂತ ಅದೇ ದೊಡ್ಡ ಮರಿ ಅಣ್ಣ ಅದು ನಮಗೆ. ಅಣ್ಣ ಈಗ ನಾನು ನಿಮ್ಗೆ ಒಂದು ಮಾತು ಕೇಳ್ತೀನಿ ಅಣ್ಣ, ಕುರಿಗಳನ್ನ ನೀವು ಯಾವ ರೀತಿಯಾಗಿ ಚಾಯ್ಸ್ ಮಾಡ್ತೀರಣ್ಣ? ಇವಾಗ ಏನ್ ತಂದಿದ್ದೀರಲ್ಲ, ಆಟ ನೋಡಿ ತರ್ತಿರೋ ಅಥವಾ ಇದನ್ನ ತರಬೇಕಂತ ನೋಡ್ಬಿಟ್ಟು ತರ್ತಿರೋ? ಇಲ್ಲ, ಇದು ತರಬೇಕಂತ ನಮಗೆ ಬಹಳ ಆಸೆ ಇತ್ತು, ಒಂದು ವರ್ಷದಿಂದ ಆಸೆ ಇತ್ತು. ಸುಲೇಮಾನ್ ಕಟ್ಲೇಬೇಕಂತ ಹೇಳಿ, ಗದಗ ಲಕ್ಷ್ಮಣ್ ಸುಲೇಮಾನ್ ಅಂತ, ಇದು ಬಹಳ ಆಸೆ ಇತ್ತು ನಮಗೆ ಕಟ್ಬೇಕಂತ ಹೇಳಿ. ಅದಕ್ಕೆ ಅಣ್ಣ ಮತ್ತೆ ಏನು ಇಲ್ಲಿವರೆಗೂ ನಿಮ್ಮ ಗ್ರೂಪ್ ಎಷ್ಟು ಟೂರ್ನಿಯಲ್ಲಿ ಪ್ಲೇಸ್ ಮಾಡಿದವಣ? ಪ್ಲೇಸ್ ಮಾಡಿದವಣ. ಒಂದು ಬೈಕ್ ಹೊಡೆದಿದೆ, HF Deluxe, ಅಲ್ಲೇ ಹೊರಗಿದೆ. ಆಮೇಲೆ ಮತ್ತೆ ಮೊನ್ನೆ ಒಂದ್ ಕಣ ಆಗಿದೆ. ಆಮೇಲೆ ದುಗಮ್ ಕಣದಲ್ಲಿ 4th ಆಗಿದೆ ಮರಿ, RLಗೆ ಚೆನ್ನಾಗ್ ಆಡಿದಾನೆ ಎಲ್ಲ. ಮತ್ತೆ 3 ಕಣ ಥರ್ಡ್ ಆಗಿದೆ ಅದು ಮರಿ. ಇದು ಅಲ್ಲಿ ಬಂದು ಬರೇ 4-5 ತಿಂಗಳಾಗೈತಣ ಅಷ್ಟೇ. ಗುದ್ದೂರ್ ಕಣ ಥರ್ಡ್ ಆಗಿದೆ. 3 ತಿಂಗಳಿಗೆ 3 ಕಣ ಥರ್ಡ್ ಆಗೈತಣ, 1 ಕಣ 4th ಆಗೈತಿ. ಈಗ ಮೊನ್ನೆ ಫಸ್ಟ್ ಆಗೈತೆ ನೋಡಿ ಸ್ನೇಹಿತರೆ. ಇವರು ಇದು ಕುರಿ ಅಲ್ಲಿಗೆ ಬಂದು ಎಷ್ಟು ತಿಂಗಳ? 3 ತಿಂಗಳ 4 ಕಣ ಆಗಿತ್ತು. ಅಲ್ಲಿಗೆ ಬಂದು 3 ತಿಂಗಳಿಗೆ 4 ಕಣ ಆಗಿತ್ತು. ಇದೇ ಕುರಿ ಗುತ್ತೂರ್ ಕಣದಲ್ಲಿ ತಡಾಗಿತ್ತು. ಅವಾಗ ನಮ್ಮ ಇವರು ಯಾರಂದ್ರೆ ಕರ್ಕಿಕಟ್ಟಿ ರಾಜು ಅವರು ಅವತ್ತಿನ ದಿವಸನೇ ಕುರಿ ಕೇಳಿದ್ರು. 1,50,000 ಕುರಿ ಕೇಳಿದ್ರು, ನಮ್ ಕಡೆಯಿಂದ ಕಳಿಸಿದ್ರು. ಅಣ್ಣ ಅದು ಕುರಿ ಇರ್ಲಿ ಅಂತಂದು ನಮ್ಮ ಸ್ವಂತವ್ರು ನಮ್ಮ ಜುಮಾನವ್ರು ಹೇಳಿದ್ರು, ಕುರಿ ಇರ್ಲಿ ಅದು ಅಂತಂದು. ಹಂಗಾಗಿ ಇಕ್ಕಂದ್ರು ಕುರಿ ಕಾದ್ರು. ಕುರಿ ಕಾದಿದ್ಕೆ ಇವತ್ತು ಕಣ ಮಾಡಿದಾರೆ ನೋಡ್ರಿ. ಹಂಗಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾವು ಹೇಳೋದು ಒಂದೇ, ಕುರಿಗಳನ್ನ ಕಾಯ್ರಿ. ಅಣ್ಣ ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಏನು ಕಮೆಂಟ್ ಮಾಡಿದ್ರು, ಅದನ್ನ ಕೇಳ್ತಾ ಇದ್ದೀನಿ. ಕುರಿಗಳನ್ನ ದೊಡ್ಡ ರೊಕ್ಕ ಹಾಕಿ ತಗೊಂಡ್ಬರ್ತಾರೆ. ಉದಾಹರಣೆ ನೀವೇ ತಗೊಳ್ಳಿ, ದೊಡ್ಡ ರೊಕ್ಕ ಹಾಕಿ ತಗೊಂಬಂದಿರ್ತಾರ, 3 ಲಕ್ಷ 3.5 ಲಕ್ಷ ಹಾಕಿ ಕುರಿ ತಗೊಂಬಂದಿರ್ತಾರ. ಕುರಿ ಅಕಸ್ಮಾತ್ ಕಣದಲ್ಲಿ ಆಡಲ್ಲ, ಅವತ್ತಿನ ದಿವಸ ಆಡಲ್ಲ ಕುರಿ. ತಿರುಗಿ 1 ವಾರ ದಿವಸ ಬಿಟ್ಟಿಲ್ಲ ಕುರಿ ಕೊಟ್ಬಿಡ್ತೀರಾ ಅಥವಾ ಇಕ್ಕೆಂದು ರೆಡಿ ಮಾಡ್ತೀರಾ? ಎಕ್ಸಾಂಪಲ್ ಒಂದು ಕುರಿ ಐತಣ ನಮ್ಮ ಹತ್ರ, 2,70,000 ತಂದಿವಣ. ಕುರಿ ಒಂದ್ ಹೊಡ್ತ ತೆಗಿ ಕೊಡ ಅದಕ್ಕೆಲ್ಲ ತೆಲಿ ಕೆಲ್ಸಣ. ಈಗ ಮುಂದಿನ ವರ್ಷ ಬಕ್ರೀದಿ ನೋಡಿ ಸ್ನೇಹಿತರೆ, ಅವರು ಮೊನ್ನೆ ಲಾಸ್ಟ್ ಟೈಮ್ ತಂದಿದ್ರಂತೆ. ಹಂಗಾಗಿ ಅಣ್ಣ ಮತ್ತೊಂದು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ದೊಡ್ಡ ರೇಟ್ ಕೊಟ್ಟು ತರ್ತಕ್ಕಂಥ ಹುಡುಗರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನು ಹೇಳೋದಿಲ್ಲ ಅಣ್ಣ, ಯಾಕಂದ್ರೆ ದೊಡ್ಡ ರೇಟ್ ಕುರಿ ಇವಾಗ ಎಲ್ಲ ಹೊರಗೆ ಹೋದ್ರೆ ಹೇಳ್ತಾರೆ. ನಿಮ್ಮ ಲೆವೆಲ್ ಇದ್ರೆ ಆರಾಮಾಗಿ ತರ್ಬೋದಣ್ಣ, ಅದಕ್ಕೇನಿಲ್ಲ. ಆಟ ನೋಡಿ ಎಲ್ಲ ನೋಡಿ ಪ್ರೀತಿ ವಿಶ್ವಾಸ ನೋಡಿ ತರ್ಬೇಕಣ್ಣ. ಇವತ್ತು ಓಡೋತಂದ್ರೆ ಒಂದು ತಿಂಗಳು ಬಿಟ್ಟು ಕಣ ಮಾಡ್ಬೋದಣ್ಣ ಅದೇ ಕುರಿದಾಗ. ಅಣ್ಣ ಮತ್ತೆ ನಿಮ್ಗೆ ಯಾವ್ದಾದ್ರು ಕಣ ಹೊಡಿಬೇಕಂತ ಆಸೆ ಇದೆಯಣ್ಣ? ಇಲ್ಲಣ್ಣ, ಯಾವ ಆಸೆನೂ ಇಲ್ಲಣ್ಣ ಸದ್ಯಕ್ಕೆ.
ಅಣ್ಣ ನಮ್ಮ ದಾವಣಗೆರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಕಣಗಳು ಅಣ್ಣ. ನಾವು ಇವಾಗ ಮನ್ಸ್ ಮಾಡಿದ್ರೆ ಇವತ್ತು ಕಣ ಆಯ್ತಂದ್ರೆ ತಗೊಂಡು ಹೋಗೋದೆ. ಓ ಈಗ ನೀವು 1 ತಿಂಗಳಿಂದ 2 ತಿಂಗಳಿಂದ ವರ್ಷ ಗಂಟ್ಲೆ ಕುರಿ ಕಟ್ಟಿ ಅದಕ್ಕೆ ರೆಡಿ ಮಾಡಿಸಿ ಇಂತ ಕಣ ಹೊಡಿಬೇಕಂತ ಇಲ್ಲ ಏನಿಲ್ಲ. ಇಲ್ಲ ಇಲ್ಲ ಅದೇ ಕಣ ಪರ್ಟಿಕ್ಯುಲರ್ ಕಣ ಇಲ್ಲ ಅಣ್ಣ. ಇವಾಗ ಎಲ್ಲ ಆನ್ ದ ಸ್ಪಾಟ್ ಡಿಸೈಡ್. ಸಾಯಂಕಾಲ ಆಯ್ತಂದ್ರೆ ಬೆಳಗ್ಗೆ ಕಾಳು ಮೇಚರ್ನು ತಗೊಂಡ್ ಹೋಗ್ತೀವಣ್ಣ. ಇವಾಗ ಅದನ್ನು ಕುರಿ ಕಣ ಹೊಡೆದಿದ್ದು ಕಾಳು ಹುಲ್ಲು ಎಲ್ಲ ಮೇಸಿತ್ತು ಅದಕ್ಕೆ. ಹಂಗಂದ್ರೆ ತಗೊಂಡೋಗಿ ನಮ್ ಲಕ್ ಇತ್ತು ನಾವು ಕಣ ಹೊಡೆದ್ವಿ. ಅಣ್ಣ ಹಂಗಲ್ಲ, ನಾನ್ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಕುರಿಗಳನ್ನ ಹುಡ್ಡಾಡ್ಸ್ಬೇಕು, ಕುರಿಗಳನ್ನ ಆಟ ಆಡಿಸ್ಬೇಕಪ್ಪ ಅಂತಂದ್ರೆ 1 ತಿಂಗಳಿಂದ ವಾಕ್ ಮಾಡಿಸಿ ಅದಕ್ಕೆ ಮೇಯಿಸಿ ಹಾಲು ಹಾಕ್ಸಿ ಇಂಥ ದಿನಕ್ಕ ಅಂತಂದ್ರೆ ರೆಡಿ ಮಾಡಿರ್ತಾರೆ. ನೀವು ಆ ರೀತಿ ಮಾಡಲ್ಲ. ವಾಕು ಎಲ್ಲ ಹಾಲು ಎಲ್ಲ ಕಂಟಿನ್ಯೂ ಇರುತ್ತೆ. ಸಡನ್ಲಿ ಡಿಸೈಡ್ ಮಾಡ್ತೀವಿ ನಾವು. ಮತ್ತೆ ನಿಮ್ಮ ಮನ್ಸಲ್ಲಿ ನಾನು ಯಾಕೆ ಕಣ ಹೊಡಿಬೇಕು ಅಂತಂದೈತು ನಿಮ್ಮ ಮನ್ಸಲ್ಲಿ? ಅಂತದ್ ಯಾವ್ದು ನಮಗೆ ಮನ್ಸಿಗೆ ಬರಲ್ಲ. ಅದೇ ಹೇಳಿದ್ವಲ್ಲ ಎಲ್ಲ ನಮಗೆ ಏನಂದ್ರೆ ಎಲ್ಲ ದೊಡ್ಡ ಕುರಿ ಬರ್ಬೇಕು, ಅಲ್ಲಿ ಹಾಕಿ ನಾವು ಕಣ ಮಾಡ್ಬೇಕಂತ ಅಷ್ಟೇನ. ಎಲ್ಲ ದೊಡ್ಡ ಕುರಿ ನಾವು ಇವಾಗ 3 ಲಕ್ಷ ಕೊಟ್ಟು ತರ್ತೀವಿ, 5 ಲಕ್ಷ 10 ಲಕ್ಷ ಕೊಟ್ಟು ಕುರಿ ತರೋರು ಇದಾರಣ್ಣ, ತಂದಿದ್ದಾರೆ. ಅಣ್ಣ ಈ ಕುರಿ ಫೀಲ್ಡ್ ಅಲ್ಲಿ ಏನಾದ್ರು ಕೊಂಚಿಟ್ಟು ಲಾಭ ಕಂಡಿದ್ದೀರಾ ನೀವು? ಹ್ಞೂ ಅಣ್ಣ ಕಂಡಿದೀವಿ. ಅದಕ್ಕೇನೆ ಲಾಸ್ ಅಂತರೂ ಲಾಸು ಹೇಳ್ತಾರಣ್ಣ. ಇವಾಗ ಇದೊಂದು ಹೋಗೈತಂತ ಲಾಸ್ ಅಂತ ಹೇಳ್ತಾರೆ. ಅದಕ್ಕೇನಿಲ್ಲ ಅಣ್ಣ. ಏನು ಕುರಿ ಸಾಕೋದ್ರಿಂದ ಲಾಸ್ ಏನಿಲ್ಲ? ಲಾಸ್ ಏನು ಇಲ್ಲ ಅಣ್ಣ. ಇನ್ನೊಂದಣ್ಣ ಇದು ಕ್ರೇಜ್. ಇದ್ರಾಗ ನಾವು ಲಕ್ಷಾನ್ಗಂಟ್ಲೆ ಹಾಕಿ ಲಕ್ಷಾನ್ಗಂಟ್ಲೆ ತೆಗಿಯಕ್ ಆಗಲ್ಲ. ಎಷ್ಟು ಒಂದ್ ಕ್ಷಣ ಖುಷಿ ಕೊಡ್ತದ ಇದು. ಇದನ್ನ ಬಿಸ್ನೆಸ್ ಆಗಿ ತಗಂದ್ರೆ ಬಿಸ್ನೆಸ್ ಮಾಡ್ಕೋಬಹುದಣ್ಣ. ನಾವು ಇಲ್ಲ ಶೋಕ್ ಅಂತ ಬಂದ್ರೆ ಶೋಕಿ ಮಾಡ್ಬೇಕಾಗುತ್ತೆ ಅಣ್ಣ. ಮತ್ತೆ ನಮ್ಮ ದಾವಣಗೆರೆ ಭಾಗದಲ್ಲಿ ಇರ್ತಕ್ಕಂಥ ಜನಗಳು ಇವತ್ತಿನ ದಿವಸ ನಿಮ್ಮವೇ ಕುರಿ ಆಗ್ಲಿ, 2 4 6 ಕಣ ಹೊಡೆದಿದ್ರೆ ಅದು ಕಂಟಿನ್ಯೂ ಕಣ ಹೊಡಿತಿದ್ರೆ ಅದು 4 ಇದ್ರೂ ಕೂಡ 8 ಇಲ್ಲ 6 ಈ ತರ ಅದು ವದಂತಿನ ಹಬ್ಬಿಸ್ತಾ ಇರ್ತಾರೆ. ಅಂತವರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಏನ್ ಹೇಳ್ಬೇಕು ಸರ್, ಒಂಥರಿಗೆ ಏನು ಹೇಳಂಗಿಲ್ಲ. ಯಾಕಂದ್ರೆ ನಮ್ದು ಒಂದು ಕುರಿ ಇತ್ತು 6 ಅದಕ್ಕೆ ಅದು ಒಂದು 7-8 ತಿಂಗಳು ಅಲ್ಲಿ ತಡೆದಿತ್ತು. ಅದು 4 ತಿಂಗಳಿಂದಾನೆ 8 ಫೈಲ್ ಮಾಡಿದಾರೆ ಅಂತ ಹೇಳ್ತಾರೆ. ಅಲ್ಲಿ ಕೆಡವಿ ಬೆಳ್ಳೋಡಿ ಕಣಕ್ ಹಾಕಿದ್ವಣ್ಣ. ಬೆಳ್ಳೋಡಿ ಕಣದಾಗ ಅಲ್ಲಿ ಕೆಡವಿ ತೋರಿಸಿ ಒಂದ್ ಕುರಿ ಹುಡಿಬಿಟ್ಟು ಬರ್ತೀವಿ ನಾವು. ಹೌದು ಸ್ನೇಹಿತರೆ, ನಾವು ಆ ಕಣದಲ್ಲಿ ಇದ್ವಿ. ಬೈಕಿಂಗ್ ಕಣಕ್ಕೆ ಹಾಕಿದ್ರು ಅವತ್ತು. ನಾವು ಕೂಡ ಮೈಕಲ್ಲಿ ಹೇಳಿದ್ವಿ ಕುರಿ ಅಲ್ಲಿ ಕೆಡಿದೆ ನೋಡ್ರಿ, ಇದು 6 8 ಅಲ್ಲಿ ಕೆಡಿದೆ ನೋಡ್ರಿ ಅಂತ ನಾವು ಮೈಕಲ್ಲಿ ಹೇಳ್ಬಿಟ್ಟು ಕುರಿ ಆಡ್ಸಿದ್ವಿ. ದಯವಿಟ್ಟು ಅಂತವ್ರು ಯಾರಾದ್ರೂ ಇದ್ರೆ ಕುರಿಗಳು ಕಣ ಹೊಡೆದ್ರೆ ಒಟ್ಟು ರುಚಿಯಾಗ್ಬೇಡ್ರಿ, ಖುಷಿ ಪಡ್ರಿ. ನಿಮ್ ಕುರಿಗಳು ಇವತ್ತಲ್ಲ ನಾಳೆ ಕಣ ಹೊಡಿತಾವು. ಅದೇ ರೀತಿಯಾಗಿ ಅಣ್ಣ ಕೊನೆಯದಾಗಿ ಕುರಿಗಳಿಗೆ ನಾನು ಒಂದೇ ಮಾತು ಕೇಳ್ತಾ ಇದ್ದೀನಿ ಅಣ್ಣ, ಮೆಡಿಸಿನ್ ಮಾಡಿಸಿ ಆಡ್ಸೋದ್ರಿಂದ ಏನಾದ್ರು ಸಮಸ್ಯೆ ಇದೆನಾ? ಬಹಳ ಸಮಸ್ಯೆ ಇದೆ ಅಣ್ಣ. ನ್ಯಾಚುರಲ್ ಆಗಿ ಆಡ್ಸಿದ್ರಿ ಅಂತ ನ್ಯಾಚುರಲ್ ಎಣ್ಣೆ ಹಾಕಿ ಆಡಿಸ್ಬೇಕಣ್ಣ ಅಷ್ಟೇ. ಎಣ್ಣೆ ಹಾಕಿದ್ರೆ ಏನಂತ ಸಮಸ್ಯೆ ಇರೋಣ. ಇಂಜೆಕ್ಷನ್ ಹೊಡಿತಾರಣ್ಣ, ಲಿವರ್ ಡ್ಯಾಮೇಜ್ ಆಗಿ ಆ ಕ್ಷಣಕ್ಕೆ ಏನೋ ಗೊತ್ತಾಗಲ್ಲಣ್ಣ. ಬರ್ತಾ ಕುರಿ ಬಹಳ ವೀಕ್ ಆಗೋದು, ಬೆನ್ನು ಒಣಗೋದು, ಕುರಿ ತೂಕ ಆಗ್ಲಿಲ್ದಂಗ್ ಹೊಟ್ಟೆ ಉಬ್ಸೋದು, ಕಾಳು ತುರ್ಕಿದ್ ಕೂಡ್ಲೆ ಆ ತರ ಆಗುತ್ತಾನ. ಸೈಡ್ ಇನ್ಫೆಕ್ಷನ್ ಬಹಳ ಇದಾವು. ಇಂಜೆಕ್ಷನ್ ಯಾರು ಮಾಡಕ್ ಹೋಗ್ಬೇಡ್ರಿ. ಸಾಚ ಆಡಿಸ್ರಿ ಕುರಿ ಏನಾಗೈತಂತ ಫಸ್ಟ್ ತೊಂದ್ರೆ ನೋಡ್ಕೊಳ್ರಿ. ಅದಕ್ಕೆ ಕಾಯಿರಿ ಒಂದ್ ಸ್ವಲ್ಪ ದಿವಸ ಅಣ್ಣ. ಮತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ನಿಮಗೆ ಕಾಲ್ ಮಾಡಿ ಕುರಿಗಳನ್ನ ಕೊಡ್ತೀರಾ ಅಂತಂದ್ರೆ ಕೊಡ್ತೀರಾ? ನೀವು ಯಾವ್ದು ಕೊಡ್ತೀರಾ? ನೋಡಿ ಸ್ನೇಹಿತರೆ, ಯಾರಿಗಾದ್ರೂ ಒಳ್ಳೆ ಟಾಪ್ ಅಂಡ್ ಟಾಪ್ ಕುರಿಗಳು ಕಣ ಹೊಡಿಬೇಕಂತ ಕನಸಿದ್ರೆ ನಮ್ಮ ಜುಮನ್ ಬಾಯ್ ಆಯ್ತು, ಸಲ್ಲು ಬಾಯ್ ಆಯ್ತು, ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಒಳ್ಳೆ ಕುರಿಗಳೇ ನಾನು ನೋಡ್ದಂಗೆ ಕಟ್ಟಿದ್ದಾರೆ. ಇವು 3 ಕುರಿ ಇಲ್ಲಿದಾವು. ನನಗೆ ಗೊತ್ತಿದ್ದಂಗೆ ಇನ್ನೂ ಒಂದು 4 ಕುರಿ ಹರಿಹರದಲ್ಲಿ ಇದಾವು. ಇನ್ನೂ ಒಂದು 3 ಕುರಿ ನಿಟ್ವಳಿಯಲ್ಲಿ ಇದಾವು. ಒಳ್ಳೆ ಕುರಿಗಳನ್ನ ಕಟ್ಟಿರ್ತಾರೆ. ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಅಣ್ಣ, ಮತ್ತೆ ಕೊನೆಯದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಗೊಂದು ಕ್ವಶನ್ ಕೇಳ್ತಾ ಇದೀವಿ ಅಣ್ಣ, ದಯವಿಟ್ಟು ಆನ್ಸರ್ ಮಾಡಿ. ಕುರಿಗಳಿಗೆ ಏನು ನಾವು ಕಣಕ್ಕೆ ಹಾಕ್ತಿವಲ್ಲ, ಕುರಿಗಳಿಗೆ 100 ಹೊಡ್ತಾ 200 ಹೊಡ್ತಾ ಆಡಿರ್ತಾವಣ್ಣ ಕುರಿಗಳು. ಅವತ್ತಿನ ದಿವಸ ನಾವು ಕುರಿನ ತಂದು ಕಟ್ಟಿರ್ತೀವಣ್ಣ. ಅವತ್ತಿನ ದಿವಸ ಕುರಿಗಳಿಗೆ ಏನ್ ಮೆಡಿಸಿನ್ ಮಾಡ್ಬೇಕಣ್ಣ? ಎಳ್ಳೀರ್ ಹಾಕ್ತಿವಣ್ಣ. ಒಂದು 4-5 ದಿವಸ, ಒಂದು ವಾರ ಎಳ್ಳೀರ್ ಹಾಕ್ತಿವಿ. ಬೆಳಗ್ಗೆ 4, ಸಾಯಂಕಾಲ 4. ಆಮೇಲೆ ಪೇನ್ ಕಿಲ್ಲರ್ ಇಂಜೆಕ್ಷನ್ ಮಾಡ್ತೀವಣ್ಣ ಡಾಕ್ಟ್ರಿಗೆ ಕರ್ಸಿ. ಆಮೇಲೆ ಅದ ಆಟೋಮೆಟಿಕ್ ಆಗಿ ರೆಡಿ ಆಗುತ್ತೆ ಏನಾರ ಆದ್ರೆ, ಒಳಗೆ ಇನ್ಫೆಕ್ಷನ್ ಏನಾರ ಆದ್ರೆ. ನೋಡಿ ಸ್ನೇಹಿತರೆ, ನೀವು ನನಗೆ ಕಮೆಂಟ್ ಮಾಡಿದ್ರೆ ಅಣ್ಣ 80-90 ಹೊಡ್ತಾ ಆದಂತ ಕುರಿಗಳಿಗೆ ಏನ್ ಮೆಡಿಸಿನ್ ಮಾಡ್ಬೇಕು ಅಂತಂದು ನಮ್ಮ ಜುಮನ್ ಬಾಯ್ ಅವರು ಒಳ್ಳೆ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಣ್ಣ. ಮತ್ತೊಂದು ಕೊನೆಯದಾಗಿ ನಿಮ್ಮ ಮನಸ್ಸಿನ ಮಾತು ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಇನ್ನೊಂದೇನಿಲ್ಲಣ್ಣ, ನಾವು ಕುರಿ ತಂದು ಕಟ್ತೀವಂತ ಹಂಗೇನಿಲ್ಲ. ನಾವು ಹುಡ್ರಿದ್ರೆ ಕುರಿ ತರ್ತೀವಿ. ಹುಡ್ರು ಯಾವ್ದಾರ ಚಾಯ್ಸ್ ಮಾಡಿದ್ರೆ, ಹುಡ್ರಿದ್ರೆ ನಾವ್ ಇದ್ದಂಗೆ, ಹುಡ್ರು ಇಲ್ಲ ಅಂದ್ರೆ ನಾವ್ ಇಲ್ದಂಗೆ. ಕೊನೆಯದಾಗಿ ಅಣ್ಣ, ನಮ್ಮ ದಾವಣಗೆರೆ ಭಾಗದಲ್ಲಿ ಜಿದ್ ಅಂತಕ್ಕಂಥದ್ದು ತುಂಬಾ ಜೋರಾಗಿ ಹೆಚ್ಚಾಗಿ ಹೊಟ್ಟೆ ಕಿಚ್ಚಿಂದ ಬೆಳೀತಾ ಇದೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೊಟ್ಟೆ ಕಿಚ್ಚಿಂದ ಬೆಳೆದ್ರೆ ಅಣ್ಣ, ಅವ್ರು ಎಲ್ಲಿರ್ತಾರ ಅಲ್ಲೇ ಇರ್ತಾರ. ಖುಷಿಯಿಂದ ಪ್ರೀತಿಯಿಂದ ಹೋದ್ರೆ ಅವರು ಕುರಿ ಕಣ ಹಾಕವು, ಎಲ್ಲರೂ ಖುಷಿ ಪಡ್ತಾರ, ಕರೆದ್ ಮಾತಾಡಿಸ್ತಾರಣ್ಣ. ಹೊಟ್ಟೆ ಕಿಚ್ಚಿಂದ ಹೋದ್ರೆ ಮುಂದೆ ಕಳಿಸಿ ಹಿಂದೆ ಬೈತಾರಣ್ಣ. ನೋಡಿ ಸ್ನೇಹಿತರೆ, ಯಾರು ಕೂಡ ಹೊಟ್ಟೆ ಹುರ್ಕೋಬೇಡಿ. ಇವತ್ತು ನನ್ ಕುರಿ ಕಣ ಹೊಡಿಲಿಲ್ಲ, ಅವ್ನ್ ಕುರಿ ಕಣ ಹೊಡಿತು, ಅವ್ನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು, ಅವ್ನು ಅದನ್ನ ಹಚ್ಕೊಂಡ್ ಬಂದಿದ್ದ ಇದನ್ನ ಹಚ್ಕೊಂಡ್ ಬಂದಿದ್ದ ಅಂತಂದು ಅದನ್ನೆಲ್ಲ ಬಿಟ್ಟು ಚೆನ್ನಾಗಿ ಕುರಿ ಮೇಯಿಸಿ ಕಣ ಹೊಡಿರಿ ಇಷ್ಟಂದ್ರೆ ಹೇಳ್ತೀವಿ. ಇವತ್ತು ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಬೆಂಗಾಲ್ ಟೈಗರ್ ಎಲ್ಲ
ಮಾಲೀಕರಿಗೂ ಅದೇ ರೀತಿ ನಮ್ಮ ಸಲ್ಲುಬಾಯಿಗೂ ಈ ಒಂದು ಟೂರ್ನಿಯಲ್ಲಿ ಈ ಒಂದು ವಿಡಿಯೋ ಮಾಡಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಸಂತು ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಣ್ಣ ನೀವು? ನಮ್ ಕುರಿಗೆ ಏನೇ ಡೂಬ್ ಗಿಬ್ ಗಾಯ ಆದ್ರೆ ಅಣ್ಣ ಅವರೇ ಮೆಡಿಸಿನ್ ಕೊಡೋದು. ನಮ್ದ್ರಾಗ ಎಜುಕೇಟೆಡ್ ಅವ್ರೊಬ್ರೇ ಇರೋದಿವಿ, ಮೆಡಿಸಿನ್ ಎಲ್ಲ ಅವರೇ ಅಣ್ಣ ಕೊಡೋದು. ನೋಡಿ ಸ್ನೇಹಿತರೆ, ಮೆಡಿಸಿನ್ ಅಂದ ತಕ್ಷಣ ಮತ್ತೆ ಆ ತರ ತಿಳ್ಕೊಬೇಡ್ರಿ. ಕುರಿಗಳಿಗೆ ಗಾಯ ಆದ್ರೆ, ಸುಸ್ತಾದ್ರೆ, ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಒಳ್ಳೆ ಏನು ರೆಸ್ಪಾನ್ಸ್ ಮಾಡ್ತಾರಂತೆ. ಅವ್ರಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಸ್ನೇಹ 100 ಕಾಲ ಶಾಶ್ವತವಾಗಿ ಹೀಗೆ ಇರಲಿ. ನೀವು ಇನ್ನೂ ಹೆಚ್ಚೆಚ್ಚು ಕುರಿಗಳನ್ನು ಸಾಕಿ ಕಣ ಹೊಡಿಲಿ. ಅದೇ ರೀತಿ ಮುಂಬರುವ ದುಗ್ಗಮ್ಮನ ಕಣನು ಕೂಡ ಬೆಂಗಲ್ ಟೈಗರ್ ಕೃಪೆ ಮಾಡ್ಲಿ ಅಂತಕ್ಕಂಥದ್ದು ನಮ್ಮ ಆಶಯನೂ ಕೂಡ ಇದೆ. ಹಾಗಾಗಿ ಈ ಒಂದು ವಿಡಿಯೋ ಮಾಡಿ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದ್ರೂ ಇದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ. ಒಳ್ಳೆ ಒಳ್ಳೆ ವಿಷಯಗಳು ಸಿಗ್ತಾ ಇರ್ತಾವು. ಥ್ಯಾಂಕ್ ಯು ಸೋ ಮಚ್. ತೋರಿಸ್ತೀನಿ ಅಣ್ಣ. ಕೊನೆಯದಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನೀವು ಏನಾದ್ರೂ ಹೇಳೋದಿದೆ ಅಣ್ಣ, ಕೊಂಬು ಹೋದಂತ ಕುರಿಗಳು ಇದ್ರೆ ಮತ್ತೆ ಆಡ್ಲಿದಂತ ಕುರಿಗಳಿದ್ರೆ ಅಂತವೆಲ್ಲ ಕೊಡಂಗಿಲ್ಲ. ಕುರಿಗಳು ಕೊಯ್ಯಕ್ ಕೊಡ್ತಾರೆ, ಇಲ್ಲಾಂದ್ರೆ ಮಾರಿಬಿಡ್ತಾರೆ. ಅಂತವು ಯಾವಾದ್ರೂ ನಿಮ್ಮ ಮನ್ಸಲ್ಲಿ ಏನಾದ್ರು ಇದೆಯಾ ಅಣ್ಣ? ಈ ಕುರಿ ಮೊನ್ನೆ ಆಡೈತಿ, ಆಡಿ ಕೊಂಬ್ ಹೋಗೈತಣ್ಣ ಕುರಿ. ಇದನ್ನ 2,70,000 ತಂದಿದ್ವಿ. ಕೊಯ್ಯಕ್ ಕೊಟ್ರೆ ಒಂದ್ 50,000 ಹೋಗತ್ತಣ್ಣ ಅಷ್ಟೇ. ಇದನ್ನ ಕುರಿ ಕೊಡಲ್ಲಣ್ಣ. ಇದನ್ನ ಬಹಳ ಜನ ಕುರಿ ಆಡಲ್ಲ, ಇದೇ ಲಾಸ್ಟ್ ಅನ್ಕಂದಾರಣ್ಣ. ಈ ಕುರಿ ಆಡಿಸಿ ತೋರಿಸ್ತೀವಣ್ಣ. ಈ ಕುರಿ ಆಡಿಸಿ ತೋರಿಸ್ತೀವಿ. ಈ ಕುರಿ ರೆಡಿ ಮಾಡಕತ್ತಿರೋದು ಅಂಜಿನಣ್ಣ ಅಂತಣ್ಣ, ರೈಲ್ವೆ ಅಂಜಿನಣ್ಣ ಅಂತ ಹೇಳಿ ರೆಡಿ ಮಾಡಿ ಆಡಿಸ್ತೀವಣ್ಣ ಈ ಕುರಿನ. ನೋಡಿ ಸ್ನೇಹಿತರೆ, ಅವರ ಒಂದು ಕಾನ್ಫಿಡೆನ್ಸ್ ಎಲ್ಲಿಗಿದೆ ಅಂತಂದ್ರೆ, ಕುರಿದು ಕೊಂಬೋಗಿದೆ, ಅದರಲ್ಲೂ ಕೂಡ ನಾವು ಕುರಿನ ರೆಡಿ ಮಾಡಿ ಕಣ ಮಾಡ್ತೀವಿ ಅಂತಂದ್ರೆ ಅವರ ಒಂದು ಧೈರ್ಯ ಎಷ್ಟಿರ್ಬೋದು ತಿಳ್ಕೊಳ್ಳಿ. ನೀವು ನಿಮ್ಮ ಮನೆಗೆ ಕುರಿಗಳು ಇರ್ತಾವು, ಕೊಂಬೋಗಿರಂಗಿಲ್ಲ, ನೆಟ್ಟಿಗಿರ್ತಾವ, ಚೆನ್ನಾಗಿರ್ತಾವ ಅಂತ ಕುರಿಗಳನ್ನೇ ರೆಡಿ ಮಾಡಲ್ಲ ನೀವು. ಅಂಥದ್ರಲ್ಲಿ ನಮ್ಮ ಸಲ್ಲೋರು ಕೊಂಬಿಲ್ಲ ಅಂದ್ರೂ ಕೂಡ ನಾನು ರೆಡಿ ಮಾಡಿ ಕಣ ಹೊಡಿತೀನಿ ಅಂತಂದು ಓಪನ್ ಆಗಿ ಹೇಳ್ತಾ ಇದಾರೆ ಅಂದ್ರೆ ಅವರ ಒಂದು ಕಾನ್ಫಿಡೆಂಟ್ ನಾವು ಮೆಚ್ಚಬೇಕಾಗುತ್ತೆ. ಹಂಗಾಗಿ ಅವ್ರಿಗೂ ಕೂಡ ದೇವ್ರು ಒಳ್ಳೇದ್ ಮಾಡ್ಲಿ. ಅದೇ ರೀತಿಯಾಗಿ ಈ ಕುರಿನೂ ಕೂಡ ಸುಲೇಮಾನ್ ಕಣ ಹೊಡಿಲಿ ಅಂತಕ್ಕಂಥದ್ದು ಆಶಿಸ್ತಾ ಈ ಒಂದು ವಿಡಿಯೋನ ಕೊನೆ ಮಾಡ್ತಿದ್ದೀನಿ ನೋಡ್ರಿ.